ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಎಗ್ದಿಂದ ಒಂದು ಸ್ಪೆಷಲ್ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಎಗ್ದೇನ ಅನಿಸುತ್ತಲ್ವ? ಎಗ್ದು ಹೌದು ಅಲ್ಲೋ ಅಂತ ನೋಡೋಣ ಬನ್ನಿ ಯಾವ ರೀತಿ ಇದನ್ನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಬಾಯ್ಲ್ ಮಾಡಿ ಒಂದು 5 ಎಗ್ಗನ್ನು ತೊಗೊಂಡಿದ್ದೀನಿ. ಇದನ್ನು ಬಾಯ್ಲ್ ಮಾಡಿ ಮೊದಲೇ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಮೇಲ್ಗಡೆ ಇರುವಂಥ ವೈಟನ್ನು ಈ ರೀತಿ ಕಟ್ ಮಾಡಿ ಒಳಗಡೆ ವಿಶ್ ಇರುತ್ತಲ್ವ ಅದನ್ನು ಹಾಗೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದನ್ನು ತೆಗೆದುಬಿಟ್ಟು ಈ ರೀತಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾನೇನು ಕಟ್ ಮಾಡ್ತಾಯಿಲ್ಲ, ಎಲ್ಲನೂ ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ಮೇಲ್ಗಡೆ ಇರುವಂಥ ಎಗ್ಗನ್ನು ವೈಟನ್ನು ಅದನ್ನ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ. ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಈ ಥರ ಉದ್ದಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಎಗ್ಗು ಆಮ್ಲೆಟ್ ಎಲ್ಲ ಮಾಡಿಕೊಡ್ತೀವಿ, ಬಟ್ ಎಗ್ಗು ಬಾಯ್ಲ್ ಮಾಡಿಕೊಡ್ತೀವಿ. ಬಟ್ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಈ ರೀತಿ ಮಾಡಿದೆ ನಾನು. ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ನೋಡಿ, ಈ ರೀತಿ ಸಪ್ರೇಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಗಿದೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಅಂದರೆ ಇದಕ್ಕೆ ಸ್ವಲ್ಪ ಅದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಕಟ್ ಮಾಡಿರೋಂಥ ಎಗ್ ಪೀಸ್ ಇರುತ್ತಲ್ವ ಅದಕ್ಕೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ. ನೋಡಿ, ಇಲ್ಲಿ ಸ್ವಲ್ಪ ಅರಿಶಿಣ ಪೌಡರು ಆಮೇಲೆ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ನಾನು ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೋತೀನಿ. ನೋಡಿ, ಇದು ಸ್ವಲ್ಪ ಕರಗಿದ ಮೇಲೆ ಇದು ಕಟ್ ಮಾಡಿರುವಂತಹ ಎಗ್ ಪೀಸನ್ನು ಹಾಕೋತಾ ಇದ್ದೀನಿ. ಅದು ಎಣ್ಣೆ ಜೊತೆ ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಬೇಡ. ನೋಡಿ, ಈ ಥರ ಅದಕ್ಕೆ ಮಸಾಲೆ ಎಲ್ಲ ಅಂಟ್ಕೊಂಡು ಬಿಟ್ಟರೆ ಸಾಕು ಎಗ್ಗಿಗೆ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ನೋಡಿ, ಇದನ್ನು ಈಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಮತ್ತು ಸಪ್ರೇಟಾಗಿ ಒಗ್ಗರಣೆ ಮಾಡಬೇಕಲ್ವ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಅಂದರೆ ಅದಕ್ಕೆಲ್ಲ ಮಸಾಲೆ ಎಲ್ಲ ಅಂಟ್ಕೊಳ್ಳಿ ಅನ್ನೋಗೋಸ್ಕರ ಅಷ್ಟೇ. ಇದನ್ನು ತೆಗೆದುಬಿಟ್ಟು ಈಗ ಮತ್ತೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆಯನ್ನು ಸೇರಿಸ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಾನು ಇಲ್ಲಿ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಒಂದೆರಡು ಗ್ರೀನ್ ಚಿಲ್ಲಿ ಕೂಡ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಕಟ್ ಮಾಡಿರುವಂಥ ಆನಿಯನನ್ನು ಸೇರಿಸ್ಕೋತಾ ಇದ್ದೀನಿ. ಆನಿಯನ್ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಇಲ್ಲಿ ಮಕ್ಕಳು ತಿಂತಾರೆ ಅಂತ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದರೆ ಅದು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ಮೆಲ್ ಇರುತ್ತಲ್ವ, ಅದು ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಹೋಗಿ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಆ ರೀತಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಆನಿಯನ್ನು ಕೂಡ ಮೆತ್ತಗಾಗಬೇಕು. ಈ ಥರ ನಾವು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿಕೊಂಡು ನೋಡಿ, ಈಗ ಬೆಂದಿದೆ. ಇದಕ್ಕೆ ನಾನೀಗ ಒಂದು ಟೊಮೆಟೊವನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಉದ್ದುದ್ದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಎಗ್ಗನ್ನು ಕೂಡ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೆ. ಹಾಗೆ ಈರುಳ್ಳಿ ಆಮೇಲೆ ಟೊಮೆಟೊನು ಕೂಡ ಉದ್ದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಟೊಮೆಟೊನು ಕೂಡ ಆಯಿಲಲ್ಲಿ ಸಾಫ್ಟ್ ಆಗಬೇಕು, ಆ ರೀತಿ ಅದನ್ನು ಫ್ರೈ ಮಾಡ್ಕೋಬೇಕು. 1-3 ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೋಬೇಕು. ಅದು ಮೆತ್ತಗಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಅದು ಎಣ್ಣೆಯಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಅದಕ್ಕೆ ಸ್ವಲ್ಪ ನಾನೀಗ ಟೇಸ್ಟ್ಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಸೇರಿಸೋದ್ರಿಂದ ಬೇಗನೆ ಮೆತ್ತಗೆ ಆಗುತ್ತೆ ಟೊಮೆಟೊ ಮತ್ತು ಈರುಳ್ಳಿ. ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಗ್ರೀನ್ ಚಿಲ್ಲಿನೂ ಹಾಕಿದ್ದೀವಿ. ಆಗಲೇ ಮೊಟ್ಟೆಗೆ ಇದನ್ನು ಕೂಡ ರೆಡ್ ಚಿಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್ನು ಸೇರಿಸ್ಕೋತಾ ಇದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಅನ್ನೋಗೋಸ್ಕರ ಅಷ್ಟೇ, ಬಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ತುಂಬ ಆದ್ರೂ ಮಕ್ಕಳು ತಿನ್ನಲ್ಲ, ಅದಕ್ಕೋಸ್ಕರ. ಯಾಕಂದರೆ ಪೆಪ್ಪರ್ ಪೌಡ್ರು ಕೂಡ ಖಾರ ಇರುತ್ತಲ್ವ, ಅದಕ್ಕೋಸ್ಕರ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಚಪಾತಿ ಜೊತೆ ಆಗಿರ್ಬೋದು, ರೊಟ್ಟಿ ಜೊತೆ ಆಗಿರ್ಬೋದು, ಮಕ್ಕಳಂತೂ ಹಾಗೆ ತಿಂತಾರೆ. ಇದು ಸ್ಟಾರ್ಟರ್ ಥರನೂ ತಿನ್ಬೋದು, ಆಮೇಲೆ ರೈಸ್ಗೆಲ್ಲ ಸೈಡ್ ಡಿಶ್ಶಾಗಿ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಅದನ್ನು ಈಗ ನಾನು ಫ್ರೈ ಮಾಡಿದಂಥ ಎಗ್ ಪೀಸು ಆಮೇಲೆ ಅದು ವಿಶ್ ಎಲ್ಲ ಸೇರಿಸ್ಕೊಂಡು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ತುಂಬ ಏನು ಬೇಯಿಸೋದು ಬೇಡ, ಯಾಕಂದರೆ ಆಲ್ರೆಡಿ ಅದನ್ನು ಫ್ರೈ ಮಾಡಿದ್ದೀವಿ, ಆಮೇಲೆ ಬಾಯ್ಲ್ ಆಗಿರುತ್ತಲ್ವ ಅದಕ್ಕೋಸ್ಕರ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಂತೂ ಹಾಗೆ ತಿಂತಾರೆ ಇದನ್ನು. ಯಾಕಂದರೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿ ಆಗುತ್ತಲ್ವ, ಹಾಗೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಯಾರಿಗೆ ಎಗ್ಗೆಲ್ಲ ಇಷ್ಟ ಆಗುತ್ತಲ್ವ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ನೋಡಿ ಈ ರೀತಿ ಆಗಿದೆ. ಒಂದು 2 ನಿಮಿಷ ಇದಕ್ಕೆ ಏನಂದರೆ ಒಂದು ಪ್ಲೇಟಿಂದ ಕವರ್ ಮಾಡೋಣ, ಯಾಕಂದರೆ ಅದು ಒಂಚೂರ ಆಯಿಲ್ ಜೊತೆ ಇದಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಹೊತ್ತು ಬೇಯಿಸ್ಕೋಬಾರ್ದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಿ. ನಾನು ಹಾಕುವಂಥ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರಿಂದ ನಮಗೆ ಇನ್ನೂ ಹೊಸ ಹೊಸ ರೆಸಿಪಿಗಳನ್ನು ಮಾಡುವ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್.